Let's turn to Luke chapter 18. Luke's Gospel chapter 18. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Here it says, Jesus was talking about ಇಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೇಸು ಸ್ವಾಮಿಯು ಯಾವುದರ ಬಗ್ಗೆ ಮಾತನಾಡುತ್ತಿದ್ದರು ಅಂದರೆ ಇಲ್ಲಿ people who pray and then give up. ಜನರು ಪ್ರಾರ್ಥಿಸುತ್ತಾರೆ, ನಂತರದಲ್ಲಿ ಬಿಟ್ಟು ಬಿಡ್ತಾರೆ, ಅಂದ್ರೆ ಅದನ್ನ ಬಿಟ್ಕೊಟ್ಬಿಡ್ತಾರೆ. Does that sound familiar? We've all done it. ಅದು ಗೊತ್ತಿರುವಂತ ವಿಷಯ ಅಂತ ಅನ್ಸತ್ತಾ? ನಾವೆಲ್ಲರೂ ಅದನ್ನು ಮಾಡಿದ್ದೇವೆ. Concerning something or the other. We pray and then give up. ಯಾವುದೋ ಒಂದು ವಿಷಯವಾಗಿ ನಾವು ಪ್ರಾರ್ಥಿಸ್ತೇವೆ, ಆದರೆ ನಂತರದಲ್ಲಿ ಅದನ್ನ ನಾವು ಬಿಟ್ಟು ಬಿಡ್ತೇವೆ. Even though we may be praying for something we are absolutely sure is God's will. ಇದು ನಿಶ್ಚಯವಾಗಿ ದೇವರ ಚಿತ್ತ ಅಂತ ಗೊತ್ತಿರುವಂತ ವಿಷಯಕ್ಕಾಗಿ ಕೂಡ ನಾವು ಪ್ರಾರ್ಥಿಸುತ್ತಿರಬಹುದು. If you're praying for something which you're not sure it's God's will, ನಿಮಗೆ ನಿಶ್ಚಯ ಇಲ್ಲ ಅಂದ್ರೆ ಇದು ದೇವರ ಚಿತ್ತ ಅಂತ ಆ ವಿಷಯವಾಗಿ ನೀವು ಪ್ರಾರ್ಥಿಸ್ತಿದ್ರೆ, then it's okay to give up after a while. ಆಗ ಸರಿ, ಸ್ವಲ್ಪ ಸಮಯದ ನಂತರ ಅದನ್ನ ಬಿಟ್ಟು ಬಿಡುವಂತದ್ದು. Because you're not sure. ಯಾಕಂದ್ರೆ ನಿಮಗೆ ಅದರ ವಿಷಯವಾಗಿ ನಿಶ್ಚಿತತೆ ಇಲ್ಲ. There are a lot of desires we may have in our heart which are not God's will. ನಮ್ಮ ಹೃದಯದಲ್ಲಿ ಅನೇಕ ಬಯಕೆಗಳಿವೆ, ಆದರೆ ಅವುಗಳು ದೇವರ ಚಿತ್ತವಾಗಿರುವುದಿಲ್ಲ. But think if you're praying for something like, Lord, I want to be baptized in the Holy Spirit. ನೀವು ಈ ರೀತಿಯಾಗಿ ಪ್ರಾರ್ಥಿಸುವಂತದ್ದನ್ನ ಯೋಚಿಸ್ರಿ, ಕರ್ತರೇ, ನಾನು ಪವಿತ್ರಾತ್ಮನಲ್ಲಿನ ಸ್ನಾನವನ್ನು ಹೊಂದಬೇಕು, ಅಭಿಷೇಕವನ್ನು ಹೊಂದಬೇಕು. Is that according to God's will or not? ಅದು ದೇವರ ಚಿತ್ತದ ಪ್ರಕಾರವಾಗಿ ಇದೆನಾ ಇಲ್ವಾ? I want to be continuously filled with the Holy Spirit. ನಾನು ಸತತವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುತ್ತಾ ಇರಬೇಕು. I want to know what it is to die every day to myself. ನನ್ನ ಸ್ವಾರ್ಥಕ್ಕೆ ಪ್ರತಿನಿತ್ಯ ಸಾಯುವುದು ಅಂತ ಅಂದ್ರೆ ಏನು ಅಂತ ನಾನು ಗೊತ್ತು ಮಾಡಿಕೊಳ್ಳಬೇಕು. Take up the cross. ಪ್ರತಿನಿತ್ಯ ಶಿಲುಬೆಯನ್ನು ಹೊರುವಂತದ್ದನ್ನು ಕೂಡ. Is that in God's will or not? To know what it is. ಅದು ಏನು ಅಂತ ತಿಳಿದುಕೊಳ್ಳುವುದು ದೇವರ ಚಿತ್ತನೋ ಇಲ್ವೋ? I want to overcome sin. ನಾನು ಪಾಪವನ್ನ ಜಯಿಸುವವನಾಗಿರಬೇಕು. I don't want any sin to rule over my life. ಯಾವ ಪಾಪವು ಕೂಡ ನನ್ನ ಮೇಲೆ ಪ್ರಭುತ್ವ ನಡೆಸಬಾರದು. I want a pure thought life. ನಾನು ಶುದ್ಧ ಯೋಚನೆ ಉಳ್ಳಂತ ಜೀವಿತ ಜೀವಿಸಬೇಕು. Are these things according to God's will? ಇವೆಲ್ಲವೂ ದೇವರ ಚಿತ್ತದ ಪ್ರಕಾರವಾಗಿ ಇದೆನಾ? Sure, there's no doubt about it. ನಿಶ್ಚಯವಾಗಿ ಇದರ ಬಗ್ಗೆ ಅನುಮಾನನೇ ಬೇಡ. Why do we give up? ಯಾಕೆ ನಾವು ಬಿಟ್ಟು ಬಿಡ್ತೀವಿ? Why do we? Lord, I want to get victory over my anger. ಕರ್ತರೇ, ನಾನು ನನ್ನ ಪಾಪದ ಮೇಲೆ ಜಯವನ್ನ ಸಾಧಿಸಬೇಕು. Why do I give up praying after some time? ನಾನು ಪ್ರಾರ್ಥನೆ ಮಾಡಿದ ಸ್ವಲ್ಪ ಸಮಯದ ನಂತರ ಯಾಕೆ ನಾನು ಅದನ್ನು ಬಿಟ್ಟು ಬಿಡ್ತೀನಿ? This parable is for you if you're like that. ನೀವು ಆ ರೀತಿಯಾಗಿ ಇರೋದಾದ್ರೆ ಇಲ್ಲಿರುವಂತ ಸಾಮ್ಯವು ನಿಮಗಾಗಿ ಇರುವಂತದ್ದಾಗಿದೆ. That applies to almost all of us who are honest. ಯಾರು ಯಥಾರ್ಥರು ಮತ್ತು ಪ್ರಾಮಾಣಿಕರಾಗಿದ್ದಾರಲ್ಲ, ಎಲ್ಲರಿಗೂ ಕೂಡ, ನಮಗೂ ಕೂಡ ಇದು ಅನ್ವಯಿಸುವಂತದ್ದು. He told this parable to show that ಯೇಸು ಸ್ವಾಮಿಯು ಈ ಒಂದು ಸಾಮ್ಯವನ್ನ ಹೇಳಿದ್ದು ಏನನ್ನ ತೋರಿಸಲು ಅಂದ್ರೆ, all times men ought to pray. ಎಲ್ಲಾ ಸಮಯದಲ್ಲಿ ಮಾನವನು ಪ್ರಾರ್ಥಿಸಬೇಕು ಎಂಬುದಾಗಿ. That does not mean that we must be on our knees all the time. Jesus himself was not like that. ಅದರ ಅರ್ಥ ನಾವು ಯಾವಾಗಲೂ ಮೊಣಕಾಲೂರಿಕೊಂಡು ಇರಬೇಕು ಎಂಬುದಾಗಿ ಅಲ್ಲ. ಯೇಸು ಸ್ವಾಮಿಯು ಆ ರೀತಿಯಾಗಿ ಯಾವಾಗಲೂ ಇರಲಿಲ್ಲ. And don't use that verse to say that we should pray frequently. ಈ ಒಂದು ವಚನವನ್ನ ಈ ರೀತಿಯಾಗಿ ಹೇಳಲು ಬಳಸಬೇಡ್ರಿ, ನಾವು ಆಗಾಗ್ಗೆ ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕಾಗಿ. Because that's not what it says. ಇಲ್ಲಿ ಆ ರೀತಿಯಾಗಿ ಹೇಳುತ್ತಿಲ್ಲ. We should have long hours of prayer. That's not what it says. ದೀರ್ಘಾವಧಿ ಪ್ರಾರ್ಥನೆ ಮಾಡುವಂತದ್ದು ಅದನ್ನು ಕೂಡ ಇಲ್ಲಿ ಹೇಳುತ್ತಿಲ್ಲ. A lot of people interpret scripture in different ways. ಅನೇಕ ಜನರು ವಚನಗಳನ್ನ ಬೇರೆ ಬೇರೆ ವಿಧದಲ್ಲಿ ಅರ್ಥವನ್ನ ವಿವರಿಸುತ್ತಾರೆ. I prefer to take Jesus exactly the way he said it. ನಾನು ಹೇಳ್ತೇನೆ, ಯೇಸು ಸ್ವಾಮಿಯೇ, ನೀವು ಯಾವ ರೀತಿಯಾಗಿ ಹೇಳಿದ್ದೀರಲ್ಲ ಅದೇ ರೀತಿಯಾಗಿ ನಾನು ತೆಗೆದುಕೊಳ್ಳುವುದನ್ನು ಆದ್ಯತೆ ನೀಡುತ್ತೇನೆ ಅಂತ. You got to pray always, which means ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಅದರ ಅರ್ಥ, it's not a question of being on our knees. It's not even a question of speaking to God all the time, because ನಾವು ಮೊಣಕಾಲೂರಬೇಕು, ದೇವರೊಟ್ಟಿಗೆ ಯಾವಾಗಲೂ ಮಾತನಾಡಬೇಕು ಎಂಬುದಾಗಿ ಅಲ್ಲ. ಯಾಕಂದ್ರೆ we can't do that 24 hours. Jesus himself didn't do it. ದಿನದ 24 ಗಂಟೆ ಆ ರೀತಿಯಾಗಿ ಮಾಡಲು ಆಗುವುದಿಲ್ಲ. ಯೇಸು ಸ್ವಾಮಿ ಕೂಡ ಆ ರೀತಿ ಮಾಡಲಿಲ್ಲ. We got to sleep, we got to work, we got to eat. ನಾವು ನಿದ್ರೆ ಮಾಡಬೇಕು, ನಾವು ಕೆಲಸ ಮಾಡಬೇಕು, ನಾವು ಆಹಾರವನ್ನು ತೆಗೆದುಕೊಳ್ಳಬೇಕು. We got to drink, we got to do so many things. We got to speak to people so much. ನಾವು ಕುಡಿಯುವಂತದ್ದು ಇರುತ್ತದೆ, ಅನೇಕ ಸಂಗತಿಗಳನ್ನು ಮಾಡುವಂತದ್ದು ಇರುತ್ತದೆ, ಜನರೊಟ್ಟಿಗೆ ಹೆಚ್ಚಾಗಿ ಮಾತನಾಡುವಂತದ್ದು ಇರುತ್ತದೆ. Like I'm doing right now. ಈಗ ನಾನು ಈ ರೀತಿ ಮಾಡ್ತಾ ಇದ್ದೀನಲ್ಲ ಹಾಗೆ. But
behind it all, ಆದರೆ ಅದೆಲ್ಲವನ್ನು ಮೀರಿ, there is a constant prayer. ಎಲ್ಲವನ್ನು ಮೀರಿ ಸ್ಥಿರವಾದಂತ ಅಂದ್ರೆ ಅಚಲವಾದಂತ ಪ್ರಾರ್ಥನೆ ಇರುತ್ತೆ. The spirit of prayer, and that's what he's talking about. ಪ್ರಾರ್ಥನೆ ಆತ್ಮವನ್ನ ಹೊಂದಿರುವಂತದ್ದು, ಅದನ್ನೇ ಯೇಸು ಇಲ್ಲಿ ಮಾತನಾಡುತ್ತಿರುವಂತದ್ದು. That's the only way this verse can be fulfilled. ಈ ಒಂದೇ ಮಾರ್ಗದಲ್ಲಿ ಈ ವಚನವು ನೆರವೇರುವಂತದ್ದಾಗಿದೆ. You cannot fulfill this verse by praying 6 hours every day. ನೀವು ದಿನದಲ್ಲಿ 6 ತಾಸು ಪ್ರಾರ್ಥನೆ ಮಾಡುವ ಮುಖಾಂತರ ಈ ವಚನವನ್ನ ನೆರವೇರಿಸಲು ಆಗೋದಿಲ್ಲ. ನೀವು 6 hours is not enough. It's at 24 hours. 6 ತಾಸು ಸಾಕಾಗುವುದಿಲ್ಲ. ದಿನದ 24 ಗಂಟೆ ಅಂತ ಹೇಳುತ್ತಿಲ್ಲ. You pray all night once a week, you think you fulfill this verse? No, sir. ನೀವು ವಾರದಲ್ಲಿ ಒಂದು ಬಾರಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡುತ್ತೀರಿ, ಈ ವಚನ ನೆರವೇರುತ್ತೋ ಅನ್ಕೊಳ್ತೀರಿ? ಇಲ್ಲ, ಆ ತರ ಅಲ್ಲ. All time. ಎಲ್ಲಾ ಸಮಯ. Now, can you think of something that you do all the time without even being conscious of it? ನೀವು ನಿಮ್ಮ ಅರಿವಿಗೆ ಇಲ್ಲದಂತೆ ಒಂದು ಸಂಗತಿಯನ್ನ ಎಲ್ಲಾ ಸಮಯದಲ್ಲಿ ಮಾಡುತ್ತಿರುತ್ತೀರಿ. Breathing. ಅದು ಉಸಿರಾಡುವಂಥದ್ದು. Sometimes you are conscious. If you want to take deep breaths, do a little exercise. ಕೆಲವೊಮ್ಮೆ ನಾವು ಅದರ ಬಗ್ಗೆ ಪ್ರಜ್ಞೆ ಉಳ್ಳವರಾಗಿರುತ್ತೇವೆ, ಸ್ವಲ್ಪ ವ್ಯಾಯಾಮ ಮಾಡುತ್ತಿರುತ್ತೇವೆ ಮತ್ತು ಆಳವಾಗಿ ಉಸಿರನ್ನು ತೆಗೆದು ಹೊರಬಿಡುತ್ತಿರುತ್ತೇವೆ. Deep breathing exercise, especially people who have lung problems. ಯಾರು ಶ್ವಾಸಕೋಶದ ಒಂದು ಸಮಸ್ಯೆ ಹೊಂದಿರ್ತಾರಲ್ಲ, ಅವರು ಉಸಿರಾಡುವಂತ ಒಂದು ವ್ಯಾಯಾಮ ಮಾಡ್ತಿರ್ತಾರೆ. That is specific times of prayer. ಅದು ಒಂದು ನಿರ್ದಿಷ್ಟ ಅವಧಿಯ ಪ್ರಾರ್ಥನೆ. People who have spiritual lung problems need to have specific times of prayer. ಆತ್ಮಿಕವಾಗಿ ಶ್ವಾಸಕೋಶದ ಸಮಸ್ಯೆಯನ್ನು ಹೊಂದಿರುವಂತ ಜನರು ಒಂದು ನಿರ್ದಿಷ್ಟವಾದ ಪ್ರಾರ್ಥನಾ ಅವಧಿ ಹೊಂದಿರ್ತಾರೆ. All of us is good to have some breathing exercise. ನಾವೆಲ್ಲರೂ ಕೂಡ ಆ ಒಂದು ಉಸಿರಾಡುವಂತ ವ್ಯಾಯಾಮ ಹೊಂದಿರುವಂತದ್ದು ಒಳ್ಳೆಯದು ಕೆಲವೊಮ್ಮೆ. But that's not the only time you breathe. ಆದ್ರೆ ನೀವು ಉಸಿರಾಡುತ್ತಿರುವಂತದ್ದು ಅದೊಂದೇ ಬಾರಿ ಅಲ್ಲ. That's the time you are consciously breathing. Taking deep breaths and ಆ ಸಮಯದಲ್ಲಿ ನೀವು ಪ್ರಜ್ಞೆ ಉಳ್ಳವರಾಗಿ ಉಸಿರನ್ನ ಆಡುತ್ತಿರುತ್ತೀರಿ, ಆಳವಾಗಿ ಉಸಿರನ್ನ ತೆಗೆದುಕೊಂಡು ಬಿಡುತ್ತಿರುತ್ತೀರಿ. But you're breathing all the time, most of the time unconscious. ನಿಮಗೆ ಪ್ರಜ್ಞೆ ಇಲ್ಲದಂಗೆ ಎಲ್ಲಾ ಸಮಯದಲ್ಲಿ ಅನೇಕ ಬಾರಿ ಉಸಿರಾಡುತ್ತಾ ಇರ್ತೀರಿ. And you're doing so many other things while you're breathing. ನೀವು ಉಸಿರಾಡುತ್ತಾ ಅನೇಕ ಸಂಗತಿಗಳನ್ನ ಮಾಡ್ತಾ ಇರ್ತೀರಿ. That's one of the best illustrations of pray at all times. ಎಲ್ಲಾ ಸಮಯದಲ್ಲೂ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕೆ ಬಹಳ ಉತ್ತಮವಾದಂತ ದೃಷ್ಟಾಂತ ಇದಾಗಿದೆ. Because if you stop breathing, you die. ನೀವು ಉಸಿರಾಡುವುದನ್ನ ನಿಲ್ಲಿಸಿಬಿಟ್ಟ ಕ್ಷಣ ನೀವು ಸತ್ತು ಹೋಗ್ಬಿಡ್ತೀರಿ. And if you stop praying in this way, you'll die. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸುವಾಗ ನೀವು ಸತ್ತು ಹೋಗ್ಬಿಡ್ತೀರಿ. Men ought always to pray. ಜನರು ಯಾವಾಗಲೂ ಪ್ರಾರ್ಥಿಸಬೇಕು And never to lose heart. ಯಾವತ್ತೂ ಕೂಡ ಎಂದಿಗೂ ಮನಗುಂದಬಾರದು ಅಥವಾ ಬೇಸರ ಮಾಡಿಕೊಳ್ಳಬಾರದು. Never to get discouraged. God didn't answer. ಓ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಅಂತ ನಿರುತ್ಸಾಹ ಹೊಂದಬಾರದು. Never to give up. ಯಾವತ್ತೂ ಕೂಡ ಬಿಟ್ಟು ಕೊಡಬಾರದು. I've often thought about that thorn in the flesh that Paul had. ಪೌಲನು ಶರೀರದಲ್ಲಿ ಆ ಒಂದು ಶೂಲವನ್ನ ಹೊಂದಿದ್ನಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ತೀನಿ ನಾನು ಆಗಾಗ್ಗೆ. You know, sickness. Every time I get sick, I pray. ಪ್ರತಿ ಬಾರಿ ನಾನು ಕಾಯಿಲೆಗೆ ಬಿದ್ದಾಗ ಅಥವಾ ಅಸ್ವಸ್ಥ ಹೊಂದಿದಾಗ ನಾನು ಪ್ರಾರ್ಥಿಸುತ್ತೇನೆ. I pray, Lord, heal me. ಕರ್ತನೇ ನನ್ನನ್ನು ಗುಣಪಡಿಸುವಂತ ಪ್ರಾರ್ಥಿಸುತ್ತೇನೆ. Every single time. ಪ್ರತಿ ಸಮಯ. I never say, Lord, okay, if it's your will, keep this sickness. ನಾನು ಯಾವತ್ತೂ ಈ ರೀತಿ ಹೇಳಿ ಪ್ರಾರ್ಥನೆ ಮಾಡೋದಿಲ್ಲ, ದೇವರೇ ನಿನ್ನ ಚಿತ್ತ ಆದರೆ ಈ ಕಾಯಿಲೆನ ಇಡು ಅಂತ. ಇಲ್ಲ, always pray, Lord heal me, just like Paul prayed. ಪೌಲನು ಪ್ರಾರ್ಥಿಸಿದಂತೆ ನಾನು ಕೂಡ ಪ್ರತಿ ಬಾರಿ ನನ್ನನ್ನು ಗುಣಪಡಿಸುವಂತ ಪ್ರಾರ್ಥಿಸುತ್ತೇನೆ. When did Paul stop praying? ಯಾವಾಗ ಪೌಲನು ಪ್ರಾರ್ಥನೆಯನ್ನ ನಿಲ್ಲಿಸಿದನು? You see, after 3 times? No. 3 ಬಾರಿ ಪ್ರಾರ್ಥನೆ ಮಾಡಿದ ನಂತರನ? ಇಲ್ಲ, after God gave an answer. ದೇವರು ಆತನಿಗೆ ಉತ್ತರ ಕೊಟ್ಟ ನಂತರ. It happened to be after 3 times. ಇದು 3 ಬಾರಿ ಆದ ನಂತರ ಆಗುವಂತದ್ದಾಗಿದೆ. But if God hadn't given an answer after 30 times, he'd have prayed the 31st time. 30 ಬಾರಿ ಕೂಡ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು 31ನೇ ಬಾರಿ ಪ್ರಾರ್ಥಿಸಬೇಕಾಗುತ್ತದೆ. That's the point. ಅದು ಅಂಶ ಇಲ್ಲಿ. He prayed until ಆತನು ಎಲ್ಲಿಯವರೆಗೂ ಪ್ರಾರ್ಥಿಸಿದನಪ್ಪ ಅಂದ್ರೆ, God said, I'm not going to take away that sickness. ನಾನು ನಿನ್ನಿಂದ ಆ ಒಂದು ಕಾಯಿಲೆನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳುವವರೆಗೆ. You're going to keep it. That's good for you. ನೀನು ಆ ಕಾಯಿಲೆನ ಹೊಂದಿರಬೇಕು, ಅದು ನಿನಗೆ ಒಳ್ಳೆಯದು. Because of this you will be humbled and you'll get grace. ಯಾಕಂದ್ರೆ ಇದರಿಂದ ನೀನು ದೀನನಾಗಿರುತ್ತಿ, ಅದರಿಂದ ಕೃಪೆಯನ್ನು ದೊರಕಿಸಿಕೊಳ್ಳುತ್ತಿ, which is better than health. ಇದು ಆರೋಗ್ಯಕ್ಕಿಂತ ಬಹಳ ಉತ್ತಮವಾದದ್ದಾಗಿದೆ. It's a lovely passage. ಇದು ಬಹಳ ಸುಂದರವಾದಂತ ಒಂದು ಭಾಗ. That teaches me that grace is better than health. ಅದು ನನಗೆ ಕಲಿಸುವುದು ಏನಪ್ಪಾ ಅಂದ್ರೆ, ಆರೋಗ್ಯಕ್ಕಿಂತ ಕೃಪೆಯು ಉತ್ತಮವಾದದ್ದು ಅಂತ. I firmly believe it was a thorn in the flesh. ನಾನು ದೃಢವಾಗಿ ನಂಬುತ್ತೇನೆ ಅದು ಆತನ ಮಾಂಸದಲ್ಲಿ ಮುಳ್ಳಿತ್ತು ಅಥವಾ ಶೂಲ ಇತ್ತು ಅಂತ. It was a sickness Paul had. I have no doubt about it in my mind. ಪೌಲನು ಅಸ್ವಸ್ಥತೆ ಅಥವಾ ಕಾಯಿಲೆಯನ್ನು ಹೊಂದಿಕೊಂಡಿದ್ದನು. ನನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಅನುಮಾನ
ಅನುಮಾನನೇ ಇಲ್ಲ. But there I see that God's grace is sufficient. ಅಲ್ಲಿ ನಾನು ನೋಡಿದೆ ಆತನಿಗೆ ದೇವರ ಕೃಪೆಯೇ ಸಾಕಾಗಿತ್ತು. And so he says, I'll glory in my weakness. This sickness makes me weak. That's fine. ನಾನು ನನ್ನ ಬಲಹೀನತೆಯಲ್ಲಿಯೇ ಹೆಚ್ಚಳ ಪಡುತ್ತೇನೆ ಎಂಬುದಾಗಿ ಪೌಲ ಹೇಳಿದ. ಈ ಕಾಯಿಲೆ ನನ್ನನ್ನು ಬಲಹೀನಗೊಳಿಸಿದರೆ ಪರವಾಗಿಲ್ಲ ಅಂದ. If it's something God has permitted with a purpose. ಒಂದು ವೇಳೆ ದೇವರು ಅದನ್ನ ಉದ್ದೇಶಪೂರ್ವಕವಾಗಿ ಅದನ್ನು ಅನುಮತಿಸಿದರೆ, So this is what I pray when I'm sick. I say, Lord, either give me healing. ನಾನು ದೇವರಿಗೆ ಈ ರೀತಿಯಾಗಿ ಪ್ರಾರ್ಥಿಸುತ್ತೇನೆ, ಕರ್ತರೆ ನನಗೆ ಒಂದು ಸ್ವಸ್ಥತೆ ಬೇಕು, Or give me something better than healing, something more of your grace. ಒಂದು ಸ್ವಸ್ಥತೆಗಿಂತ ಇನ್ನೂ ಉತ್ತಮವಾದದ್ದು ಬೇಕು, ಇದಕ್ಕಿಂತ ಹೆಚ್ಚಿನದಾದಂಥ ನಿಮ್ಮ ಕೃಪೆ ನಂಗೆ ಬೇಕು ಅಂತ ಹೇಳ್ತೇನೆ. I would encourage all of you to pray like that. ನೀವು ಆ ರೀತಿಯಾಗಿ ಪ್ರಾರ್ಥಿಸಬೇಕು ಅಂತ ನಾನು ನಿಮಗೆ ಪ್ರೋತ್ಸಾಹಿಸುತ್ತೇನೆ. For every single sickness and ailment you ever have in your life, don't give up. ನಿಮ್ಮ ಜೀವಿತದಲ್ಲಿ ಯಾವುದೇ ಕಾಯಿಲೆ ಅಥವಾ ಅಸ್ವಸ್ಥತೆ ಇತ್ತು ಅಂದ್ರೂ ಕೂಡ ಪ್ರಾರ್ಥನೆ ಮಾಡುವುದರಲ್ಲಿ ಬಿಟ್ಟು ಬಿಡಬೇಡ್ರಿ. Lord, heal me. ಕರ್ತರೆ ನನಗೆ ಸ್ವಸ್ಥಪಡಿಸ್ರಿ. I used to pray like that for my children. ನಾನು ಆ ರೀತಿಯಾಗಿ ನನ್ನ ಮಕ್ಕಳಿಗೋಸ್ಕರ ಕೂಡ ಪ್ರಾರ್ಥಿಸುತ್ತೇನೆ. Heal them or something better than healing. ಕರ್ತರೆ ಅವರನ್ನ ಸ್ವಸ್ಥಪಡಿಸ್ರಿ, ಇಲ್ಲ ಅಂದ್ರೆ ಸ್ವಸ್ಥತೆಗಿಂತ ಉತ್ತಮವಾದನ್ನ ಕೊಡ್ರಿ. So men ought always to pray, never to give up. ಜನರು ಯಾವಾಗಲೂ ಬಿಟ್ಟು ಕೊಡದೆ ಅಥವಾ ಬಿಟ್ಟು ಬಿಡದೆ ಪ್ರಾರ್ಥಿಸುತ್ತಿರಬೇಕು. And then he told this parable. ನಂತರ ಯೇಸು ಇಲ್ಲಿ ಒಂದು ಸಾಮ್ಯವನ್ನ ಹೇಳುತ್ತಾರೆ. See, the reason why I'm mentioning this is because at the end of this passage, ಇದನ್ನ ಹೇಳುತ್ತಿರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ಭಾಗದ ಕಡೆಯಲ್ಲಿ, I'll mention that first, then you'll understand why I'm bringing this parable up. ಅದನ್ನ ಮೊದಲು ನಾನು ಹೇಳುವವನಾಗಿರುತ್ತೇನೆ, ಆಗ ನಿಮಗೆ ಅರ್ಥ ಆಗತ್ತೆ ಯಾಕೆ ನಾನು ಈ ಸಾಮ್ಯವನ್ನ ನಿಮಗೆ ಹೇಳುತ್ತಿದ್ದೇನೆ ಅಂತ. The last sentence in verse 8. See what it says. 8ನೇ ವಚನದಲ್ಲಿನ ಕಡೆ ಭಾಗ ಈ ರೀತಿಯಾಗಿ ಹೇಳುತ್ತದಿಲ್ಲಿ. ನೋಡ್ರಿ ಇಲ್ಲಿ ಏನಂತ ಹೇಳತ್ತೆ ಅಂತ. But when the Son of Man comes, ಆದ್ರೆ ಮನುಷ್ಯ ಕುಮಾರನು ಬಂದಾಗ will he find faith? ಆತನು ನಂಬಿಕೆಯನ್ನ ಕಾಣುವನೋ. See, he's talking about faith on the earth. ಇಲ್ಲಿ ನೋಡ್ರಿ, ಭೂಲೋಕದ ಮೇಲೆ ನಂಬಿಕೆಯ ಬಗ್ಗೆ ಯೇಸು ಮಾತನಾಡುತ್ತಿರುವಂತದ್ದು. Will he find what faith? ಇಲ್ಲಿ ನಂಬಿಕೆಯನ್ನ ಕಾಣುವನ. ಎಂತಹ ನಂಬಿಕೆ? Faith to get money? Oh, you'll find plenty of that. ಹಣವನ್ನು ಮಾಡಲು ನಂಬಿಕೆಯ ಬಗ್ಗೆನ? ಅದರ ಬಗ್ಗೆ ಬಹಳಷ್ಟು ಸಿಗತ್ತೆ ನಮಗೆ. It's not real faith. ಅದು ನಿಜವಾದ ನಂಬಿಕೆ ಅಲ್ಲ. Will he find this type of faith? ಆತನು ಬಂದಾಗ ಈ ರೀತಿಯ ನಂಬಿಕೆ ಕಾಣುವನು. And now I'll explain what this type of faith is. ಈ ರೀತಿಯ ನಂಬಿಕೆ ಅಂತ ಅಂದ್ರೆ ಏನು ಅಂತ ನಾನು ನಿಮಗೆ ಈಗ ವಿವರಿಸಿ ಹೇಳುತ್ತೇನೆ. It's endures, never gives up. ಅದು ತಾಳಿಕೊಳ್ಳುವಂಥದ್ದು, ಎಂದಿಗೂ ಕೂಡ ಬಿಟ್ಟು ಬಿಡದೇ ಇರುವಂಥದ್ದು, It never gets discouraged. ಯಾವತ್ತೂ ಕೂಡ ನಿರುತ್ಸಾಹ ಹೊಂದದೇ ಇರುವಂಥದ್ದು. Will he find such faith? ಆತನು ಬಂದಾಗ ಇಂತಹ ನಂಬಿಕೆಯನ್ನ ಕಾಣುವನು. Now I want to say, a lot of people are losing this faith. ಈಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಅನೇಕ ಜನರು ಈ ರೀತಿಯ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿದ್ದಾರೆ. And they're going for that counterfeit faith, ಅವರು ಆ ಒಂದು ನಕಲುತನದ ನಂಬಿಕೆಗೆ ಹೋಗುತ್ತಿದ್ದಾರೀಗ. which is the faith of the Old Testament. ಆ ನಂಬಿಕೆಯು ಹಳೆ ಒಡಂಬಡಿಕೆಯ ನಂಬಿಕೆಯಾಗಿದೆ. Trust the Lord and obey him and he will bless you, reward you, give you all types of things. ಕರ್ತನ ಮೇಲೆ ಭರವಸೆ ಇಡ್ರಿ, ಆತನಿಗೆ ವಿಧೇಯರಾಗ್ರಿ, ಆತನು ನಿಮ್ಮನ್ನ ಆಶೀರ್ವದಿಸುವನು, ನಿಮಗೆ ಪ್ರತಿಫಲ ಕೊಡುವನು, ಇನ್ನು ಏನನ್ನು ಕೊಡುವನು ಅನ್ನುವಂತ ನಂಬಿಕೆ. But this is the faith of the New Testament. ಆದ್ರೆ ಹೊಸ ಒಡಂಬಡಿಕೆಯ ನಂಬಿಕೆ ನಾನು ಹೇಳಿದ್ನಲ್ಲ ಅದಾಗಿದೆ. And when he says that before his return, ಇಲ್ಲಿ ಹೇಳಲ್ಪಟ್ಟಿದೆ, ಆತನು ಹಿಂತಿರುಗಿ ಬರುವ ಮೊದಲು ಮುಂಚೆ, the time just before his return, this type of faith is going to disappear on the earth. ಆತನು ಹಿಂತಿರುಗುವ ಮುಂಚೆ ಈ ರೀತಿಯ ನಂಬಿಕೆ ಕಾಣದೆ ಹೋಗಿಬಿಡುತ್ತದೆ. That's the meaning of will he find. ಆತನು ಕಾಣುವನು ಎಂಬುದರ ಅರ್ಥ ಇದೇ ಆಗಿದೆ. Will he find means, will he find a few? ಆತನು ಕಾಣುವನು ಎಂಬುದರ ಅರ್ಥ ಕೆಲವು ಮಂದಿಯನ್ನ ಆ ರೀತಿಯಾಗಿ ಕಾಣುವನು. Who have this type of faith. I want to be one of those. ಈ ರೀತಿಯ ನಂಬಿಕೆಯನ್ನ ಹೊಂದಿರುವಂತ ಜನರನ್ನ ನಾನು ಕೂಡ ಆ ರೀತಿಯ ನಂಬಿಕೆಯನ್ನ ಹೊಂದಿರಬೇಕು. Don't give up. I've been a believer 50 years. ಬಿಟ್ಟು ಕೊಡಬೇಡ್ರಿ, ನಾನು 50 ವರ್ಷದಿಂದ ವಿಶ್ವಾಸಿಯಾಗಿದ್ದೇನೆ. And I tell you, I am determined to go on till the end. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನಿರ್ಧರಿಸುತ್ತೇನೆ, ಕಡೆವರೆಗೂ ಹೋಗ್ಬೇಕು. ನಾನು Not only go on to the end, I want to climb higher every year. ನಾನು ಕಡೆವರೆಗೂ ಹೋಗೋದು ಅಲ್ಲ, ನಾನು ಪ್ರತಿ ವರ್ಷ ಮೇಲಕ್ಕೆ ಹತ್ತುತ್ತಾ ಇರಬೇಕು. I don't want to be like these, ನಾನು ಈ ರೀತಿಯ ಜನರಂತಿರಬಾರದು. shooting stars that burn for a while and then you see them 10 years later, you don't know where they are. ಈ ಉಲ್ಕೆ ಅಥವಾ ಬೀಳುವ ನಕ್ಷತ್ರದಂತ ಆಕಾಶಕಾಯ ಇವು ಸ್ವಲ್ಪ ಸಮಯ ಹೊತ್ತಿ ಉರಿಯುತ್ತಿರುತ್ತವೆ, ಆದರೆ 10 ವರ್ಷದ ನಂತರ ಅವುಗಳು ಎಲ್ಲಿರುತ್ತವೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. I've seen lots of preachers and servants of God like that.
ನಾನು ಆ ರೀತಿಯ ಬೋಧಕರನ್ನ ಮತ್ತು ಕರ್ತನ ಸೇವಕರನ್ನ ನೋಡಿಕೊಂಡು ಬಂದಿದ್ದೇನೆ. Think of the example of people like Paul and Peter. ಪೌಲ ಮತ್ತು ಪೇತ್ರನಂತ ಉದಾಹರಣೆ ಅಥವಾ ಮಾದರಿಯನ್ನ ನೀವು ಯೋಚಿಸ್ರಿ. They just kept climbing, never ended. ಅವರು ಯಾವಾಗಲೂ ಏರಿ ಹೋಗುತ್ತಲೇ ಇದ್ದರು, ಯಾವತ್ತೂ ಕೂಡ ಅವರು ಮುಕ್ತಾಯಗೊಳಿಸಲಿಲ್ಲ. Every year they were more glorious than the previous. ಅವರು ಪ್ರತಿ ವರ್ಷ ಹಿಂದಿನ ವರ್ಷಕ್ಕಿಂತ ಹೆಚ್ಚು ಪ್ರಗತಿಯನ್ನ ಸಾಧಿಸುತ್ತಿದ್ದರು. Make that your aim. ಅದನ್ನ ನಿಮ್ಮ ಗುರಿಯನ್ನಾಗಿ ಮಾಡಿಕೊಳ್ಳಿರಿ.